ಯಾವಾಗಾರ ನೋಡ್ರಿ ಅವನ್ ತೊಡಿ ಮೇಲೆ ಮಕ್ಕೊಂಡಾಗ ನನಗೆ ಸಿಗುವಂಥ ಖುಷಿ ಆನಂದ ನಿಮ್ಮ ತೊಡಿ ಮೇಲೆ ಮಕ್ಕೊಂಡ್ರೆ ಅಷ್ಟೇ ನೋಡ್ರಿ ಸಿಗೋದು. ಜಗತ್ನಾಗ ಯಾವ ತಾಯಿ ಪ್ರೀತಿ ಗಂಡನಲ್ಲಿ ಸಿಗ್ತೈತೋ ಆ ಗಂಡ ಭಾಳ ಒಳ್ಳೆ ಗಂಡ ಅಂತ ಗೊತ್ತಾ. ಅಂದ್ರೀಗ ನಾ ಭಾಳ ಒಳ್ಳೆ ಗಂಡ ಅಂತ ಆತ, ಹೌದಿಲ್ಲ? ಹೌದು, ಮತ್ತೆ ಎಷ್ಟು ಒಳ್ಳೆ ಗಂಡ ಆಗುತ್ತೇನೆ, ಎಷ್ಟು ಪ್ರೀತಿಯಿಂದ ನೋಡ್ಕೊತೀರಿ, ಇನ್ನೇನು ಬೇಕು ನಂಗೆ ಇದಕ್ಕಿಂತ. ನಿಜವಾಗ್ಲು ಅಪ್ಪ ಅವನು ನನ್ನ ಮ್ಯಾಗ ಎಷ್ಟು ಪ್ರೀತಿಯಿಂದ ಅದಾರ, ಎಷ್ಟು ಪ್ರೀತಿಯಿಂದ ಮಾತಾಡ್ಸೋ ತಂಗಿ ಅದಾಳ, ಅಕ್ಕರೆಯಿಂದ ಮಾತಾಡ್ಸ್ತಾಳೆ ಆಕಿ. ನೀವು ಆಮೇಲೆ ಅತ್ತಿ ಮಾವನು ಚಲೋ ಅದಾರ, ಅಪ್ಪ ಅವನು ಚಲೋ ಅದಾರ. ನಂಗೆ ಏನು ತೊಂದರೆ ಐತಿ ಹೇಳ್ರಿ? ಏನೂ ಇಲ್ಲ. ಮುದ್ದಾದ 2 ಮಕ್ಕಳು ಬರತ್ತಾವು, ಸ್ವರ್ಗಕ್ಕೆ 3 ಗೇಣ. ನಿಜವಾಗ್ಲೂ ರೀ ನಂಗೆ ಎಷ್ಟು ಖುಷಿ ಆಗತೈತಿ. ಒಬ್ರ ಜೀವನ ಇಷ್ಟೆಲ್ಲ ಚೆನ್ನಾಗಿ ಇಡ್ಬೋದು ಅಂತ ನಂಗೆ ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ, ಇರ್ಬೋದಂತನೂ ನಾನು ಅಂದ್ಕೊಂಡಿದ್ದಿಲ್ಲ. ಜಗತ್ತಿನಾಗ ನನ್ನಂಥ ಜೀವನ ನನ್ನ ಗಂಡನಂಗೆ ಯಾರೂ ಇರೋಕ್ಕಿಲ್ಲ ಅಲ್ಲ. ನಾನು ಭಾಳ ಅತ್ಯಂತ ಸುಖವಾಗಿರ್ಬೋದಲ್ಲ. ತಪ್ಪು ತಪ್ಪು. ದೇವರು ಒಬ್ಬರಲ್ಲ ಒಬ್ಬರಿಗೆ ಏನಾರು ಒಂದು ಕೊರಗಿಟ್ಟೇ ಇಟ್ಟಿರ್ತಾನೆ. ಎಂಥ ದೊಡ್ಡ ಶ್ರೀಮಂತರಿರಲಿ ಬೇಕಾದಿರಲಿ ಅವ್ರ ಹತ್ರ ಎಲ್ಲ ಆಯ್ತಂದ್ರು ಅವ್ರಿಗೂ ಒಂದು ಏನಾರು ಸಣ್ಣ ಸಮಸ್ಯೆ ಇಟ್ಟೇ ಇಟ್ಟಿರ್ತಾನೆ. ದೇವ್ರನ್ನ ನೆನೆಸ್ಕೋಬೇಕು ಹೆಂಗೆ ನಾವು? ಹಂಗೆ ಬಡವರಿಗೆ ಮಕ್ಕಳು ಮರಿದು ಏನೂ ತೊಂದರೆ ಇರೋಂಗಿಲ್ಲ, ಬೇಕಾದಷ್ಟು ಮಕ್ಕಳು ಆಗ್ತಿರ್ತಾವೆ, ಎಲ್ಲ ಇರ್ತೈತಿ. ಅವ್ರ ಹತ್ರ ದುಡ್ಡು ಇರಲ್ಲ. ಮೇನ್ ರೀಸನ್ನೇ ಅದು ಇರ್ತೈತಿ, ಮೇನ್ ಬೇಸ್ಮೆಂಟೇ ಕರೆಕ್ಟ್ ಇರಲ್ಲ ಅವ್ರದ್ದು. ಈಗ ನಮ್ಮಂಥವ್ರಿಗೆ ಮಕ್ಕಳದ್ದು ಎಷ್ಟು ತೊಂದರೆ ಆಯ್ತು ನೋಡ್ತಿಲ್ಲ. ಈಗೂ ಡಾಕ್ಟ್ರು ಪ್ರಾಬ್ಲಮ್ ಅಂತ ಹೇಳ್ಯಾರ, ನೀ ಅದನ್ನು ತಲೆಗೆ ತಗೋವಲ್ಲಿ. ಹಂಗೆ ಎಲ್ಲ ಐತಿ ಅಂತನೂ ಅನ್ನೋಕ್ಕಾಗಲ್ಲ. ಏನು ಹಂಗೆ ಏನು ಇಲ್ಲ ಅಂತನೂ ಅನ್ನೋಕ್ಕಾಗಲ್ಲ. ನಿನ್ನಂಗೆ ಎಲ್ಲರೂ ಯೋಚನೆ ಮಾಡ್ತಾರೆ, ಎಲ್ಲರಿಗೂ ಅವ್ರವ್ರ ಗಂಡುಗಳೇ ಬೆಸ್ಟ್ ಅನ್ನಂಗೆ ಇರ್ತೈತಿ. ಈಗ ನಿಮ್ಮವ್ವಾರಿಗೆ ನಿಮ್ಮಪ್ಪಾರು ಬೆಸ್ಟ್. ಇಲ್ಲಪ್ಪ, ಅಪ್ಪಾಜಿ ನನಗೂ ಹೆಚ್ಚು. ಅಪ್ಪ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದು ಗೊತ್ತೇನ. ಹೆಣ್ಮಕ್ಳು ಅಂತೇಳಿ ಒಂದ್ಸಲ ತಾತ್ಸಾರ ಮಾಡಿಲ್ಲ. ಅವ್ರು ಅಂತಾರಪ್ಪ, ಹೆಣ್ಣು ಹುಟ್ಟಿದ್ರೆ ಸೇರಂಗಿಲ್ಲ, ಹೆಣ್ಣು ಹುಟ್ಟಿದ್ರೆ ಏನಾರ ಅಂತಾರ, ಹೆಣ್ಣು ಹುಟ್ಟಿದ್ರೆ ಅಷ್ಟಕ್ಕಷ್ಟೇ ಅಂತಾರ ಅಂತೆಲ್ಲ ಏನೇನೋ ಹೇಳ್ತಾರೆ. ನನಗೆ ಯಾವುದೂ ಅದು ಕಂಡು ಬಂದಿಲ್ಲ. ನಮ್ಮಮ್ಮನೂ ನನ್ನ ಮೇಲೆ ಜೀವದಾಳ, ನಮ್ಮವನು ಪ್ರೀತಿಯಿಂದ ನೋಡ್ಕೊತಾಳ. ಇನ್ನು ನಮ್ಮ ಅಪ್ಪ ಅಂತರೂ ಬಿಡು, ನಿಮಗೆ ಗೊತ್ತಲ್ಲ. ಹೆಣ್ಣು ಅಂತೇಳಿ ಏನು ಓದ್ಸೋಕ್ಕೂ ಕಡಿಮೆ ಮಾಡಿಲ್ಲ, ಯಾವುದಕ್ಕೂ ಇಲ್ಲ. ಈಗೂ ಲಕ್ಷ್ಮಿ ಇನ್ನೂ ಓದ್ತಾನೆ ಅದಾಳ. ಎಲ್ಲ ನಮ್ಮ ಜೀವನ ಚೆನ್ನಾಗೇ ಐತಪ್ಪ. ಆದರೂ ರೀ ಯಾಕೋ ಹೊಟ್ಟೆ ತ್ರಾಸ ಆಗತ್ತೈತಿ. ಯಾಕೋ ನೋವು ಕಡಿಮೆ ಆಗ್ವಲ್ತು, ಸಮಾಧಾನನ ಆಗ್ವಲ್ತು. ನಿಮ್ಮ ತೊಡಿ ಮೇಲೆ ಮಕ್ಕೊಂಡೇನಂತ ಸುಮ್ಮನದೇನು ಅಷ್ಟೇ. ನೀವೇನಾರು ಈ ಜಗದಾಗ ಇಲ್ಲ ಅಂದಿದ್ರೆ ಈಗ ಬಿದ್ದು ಉಳ್ಳಾಡ ಪರಿಸ್ಥಿತಿ. ಯಾಕೋ ತ್ರಾಸಾಗತ್ತೈತೆ ರೀ. ನೋಡಿ ಪಾರ್ವತಿ, ನಾ ಹೇಳ್ತಾ ಇದ್ದೀನಿ ಈಗೂ ನಿನಗೆ ಹೇಳು. ಮೊದ್ಲು ಹೇಳು ದವಾಖಾನಿಗೆ ಹೋಗೋಣ ಹೇಳು. ಇಲ್ಲೋಡ ಇವೆಲ್ಲ ಅಷ್ಟು ಸುಲಭವಾಗಿ ಬಿಡೋಂಥ ವಿಷಯ ಅಲ್ಲ. ಹೇಳು ಮೊದ್ಲು ಹೇಳು. ವಾಸನೆ ಹಾಕತ್ತೆ ಬಿಡ್ತೈತೆ, ಈಗ ಇರಲೇಬೇಕು, ನೀ ಏನು ಮಾಡೋಕ್ಕಾಗಲ್ಲ. ಹೇಳು ಫಸ್ಟ್ ಹೇಳು. ಹೆಂಗಿದ್ರೆ ರೆಡಿನೇ ಅದಿ. ಹೇಳು ಅತ್ತಿಯರ ಏನಪ್ಪ ಅರವಿಂದ? ಯಾಕೋ ಹುಷಾರಿಲ್ಲ ನಾತಾಳ, ಒಂಚೂರು ದವಾಖಾನಿಗೆ ಹೋಗ್ಬರ ನಡ್ರಿ ಅತ್ತಿಯರ, ನೀವ ಬರ್ ಜೊತೆಗೆ. ನಡಿಯಪ್ಪ ಹೋಗ್ಬರ ನಡಿ. ನಾನು ಬೆಳಗ್ಗಿಂದ ಅದನ್ನ ಹೇಳ್ತಾ ಇದ್ದೇನಪ್ಪ, ಜಳ ಅನ್ನತ್ತಾಳ, ತ್ರಾಸ ಅನ್ನತ್ತಾಳ. ಹೋಗುನ್ ಬಾ ಅಂದ್ರೆ ಬರುವಳ್ಳ. ನಾವಾದ್ರೂ ಬಸ್ಸಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಆಕಿ ಅದಕ್ಕೆ ಒಳ್ಳ ಅಂತಾಳರ ಬಿಡು ಅಂತೇಳಿ ನೀನೇ ಬಂದ್ಮೇಲೆ ನೀನೇ ಹೇಳ್ತಿ ಅಂತೇಳಿ ಸುಮ್ಮನಾದೆ. ನಡಿಪ್ಪ ಹೋಗನ್ ನಡಿ. ಪಾರ್ವತಿ ಹೇಳುವ ಹೇಳು. ಅನು ಏನ್ ಮಾಡತ್ತಾಳ ನನ್ನ ಸಣ್ಣ ಇಂತಿ? ಮಕ್ಕೊಂಡಾಳಪ್ಪ. ಇಷ್ಟೊತ್ತನೇ ಮಕ್ಕೊಳ್ಳೋದ, ರಾತ್ರಿ ಕುವಾ ಕುವಾ ಹಚ್ಚಿ ಬಿಡೋದನ? ಹ್ಞೂನಪ್ಪ. ಏನಾತ್ರಿ ಸುದ್ದಿ? ಹೋಗಿದ್ರಲ್ಲ ಆಫೀಸಿಗೆ? ಏನಿಲ್ಲ, ಹೇಳಿ ಬಂದೇನಿ. ಹಿಂಗೆಲ್ಲ ಮಾಡೋದು ಸರಿಯಲ್ಲಪ್ಪ. ನೀನು ಕುಡ್ದು ನಿಂದ್ರೋದು. ನಿನಗೆ ನೈಟ್ ಡ್ಯೂಟಿ ಏನು ಚಂದಕ್ಕೆ ಹಾಕಿರ್ತೈತೇನ? ಈ ರೀತಿ ಹೆಂಗೆ ಅದು ಮಾಡೋದು? ನಿನಗೆ ಆಫೀಸ್ ಕಾಯಕ್ಕೆ ಏನು ಚಂದಕ್ಕೆ ಹಚ್ಚಿರ್ತೈತೆ? ಮೆಟೀರಿಯಲ್ಸ್ ಇರ್ತಾವಲ್ಲಿ, ಕಬ್ಬಣದ್ದು ಅವೆಲ್ಲ ಮೆಟೀರಿಯಲ್ಸ್ ಎಲ್ಲ ಇರ್ತೈತಿ. ಈ ರೀತಿ ನಿಮ್ಮ ಮಕ್ಕಳು ಚಲೋ ಅಲ್ಲ ಅಂತ ಹೇಳಿ ಬಂದೇನಿ. ಹೌದನ? ಕೆಲ್ಸಕ್ಕೆ ಇಟ್ಕೊಂಡು ತಪ್ಪು ಮಾಡಿದ್ವೇನ ಅಂತ ನಾನು. ನನಗೊಂದೊಂದ್ಸಲ ಅನಿಸ್ತೈತಿ. ಅವತ್ತು ಅಕ್ಕ ಹೇಳಿದ್ಲು, ಬೇಡ ಪರಿ ಕುಡಿತಾನ, ಅವ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋತೀರಿ ಅಂತೇಳಿ. ನನ್ಗೆ ಈಗ ನೋಡಕ್ ಹೋದ್ರೆ ಒಂದೊಂದ್ಸಲ ಸರಿ ಅನಿಸ್ತೈತಿ ನಿಜವಾಗ್ಲು. ಯಾಕಂದ್ರೆ ಕೆಲವ್ರು ಕುಡಿಯೋರು ಏನ್ ಮಾಡ್ತಾರೆ, ಸುಧಾರಿಸ್ಕೊಂತಾರೆ. ಕೆಲವ್ರು ಕುಡಿಯೋರು ಏನ್ ಮಾಡ್ತಾರೆ, ಕುಡಿದು ಚಟಕ್ ಬಿದ್ದವರು ಎಲ್ಲಿದ್ರು ಸುಧಾರಿಸ್ಕೊಳಲ್ಲ, ಅವ್ರು ಹೆಂಗಿದ್ರು ಸುಧಾರಿಸ್ಕೊಳಂಗಿಲ್ಲ. ಹೌದ್ರಿ, ಹಂಗೆ ಏನೋ ಆದಂಗ ಐತಿ ಅಲ್ಲ. ಏನ್ ಬಿಡ್ರಿ ಆ ಮನುಷ್ಯ ಆತಾಗ. ಈಗೇನ ಕೆಲ್ಸಕ್ಕೆ ಬರ್ತಾನಂತ ಇಲ್ಲಂತ? ಬರ್ತಾನ, ಕೆಲ್ಸ ಯಾಕೆ ಬಿಡ್ತಾನ? ಪಗಾರನು ಚಲೋ ಐತಿ. ಈಗ ಇನ್ನೊಂದ್ಸಲ ಕುಡ್ದಿದ್ ಗೊತ್ತಾದ್ರೆ ಸರಿ ಇರಂಗಿಲ್ಲ ನೋಡಂತ ಹೇಳೇನಿ. ಏನ್ ಮಾಡ್ತಾನೆ ಗೊತ್ತಿಲ್ಲ. ಅಲ್ಲ, ಅವನ್ನ ನೈಟ್ ಡ್ಯೂಟಿ ಹಾಕಕ್ಕೆ ಹೋಗ್ಬೇಡ್ರಿ ಅಂತ ನಾನು. ಅವ್ನು ಬರೀ ಡೇ ಡ್ಯೂಟಿಗೆ ಹಾಕ್ಬಿಡ್ರಲ್ಲ. ಹಂಗೆ ಹೆಂಗ್ ಮಾಡಕತ್ತೈತಿ? ಒಂದ್ ತಿಂಗಳ ಮಟ್ಟ ಒಬ್ರಿಗೆ ನೈಟ್ ಡ್ಯೂಟಿ, ಒಂದ್ ತಿಂಗಳ ಮಟ್ಟ ಒಬ್ರಿಗೆ ಡೇ ಡ್ಯೂಟಿ ಹಿಂಗ್ ಕೊಟ್ಟಿರ್ತೈತಿ. ಯಾಕಂದ್ರೆ ಮನುಷ್ಯ ಬೆಳಗಿಂದ ಚೆನ್ನ ಕಾದಿದ್ದು ಮತ್ತೆ ರಾತ್ರಿನೂ ಕಾಯಕ್ಕಾಗಲ್ಲ. ಆ ಮನುಷ್ಯ ಹೋಗಿ ಮುಕ್ಕುತ್ತಾನ, ಆಮೇಲೆ ಇವ್ರು ಬಂದ್ ಕಾಯ್ತಾರ. ಹಂಗ ಒಬ್ರಿಗೆ ಒಂದೇ ಫಿಕ್ಸ್ ಮಾಡಕ್ ಆಗಲ್ಲ. ಎಕ್ಸ್ಟ್ರಾ ಇಟ್ಕೊಂಡು ಪಗಾರನು ಕೊಡಕ್ಕಾಗಲ್ಲ. ಇವ್ರಿಗೊಬ್ರಿಗೆ ನೈಟ್ ಡ್ಯೂಟಿ ಡೇ ಡ್ಯೂಟಿ ಅಂತ ಹಾಕಿವಿ ಅಂದ್ಮೇಲೆ ಅವ್ರಿಗೆ ಅದನ್ನ ಕೊಡ್ಬೇಕಾಕೈತಿ. ಅವರು ನಮ್ಮ ಹತ್ರ ಕೆಲಸ ಕೇಳ್ಯಾರ ಅಂದ್ಮೇಲೆ ಅವ್ರು ಓದಿರೋ ಲೆಕ್ಕಕ್ಕೆ ಅವ್ರಿಗೇನು ಆಫೀಸ್ನೊಳಗೆ ಕೆಲಸ ಕೊಡಕ್ಕಾಗಲ್ಲ, ವಾಚ್ಮೆನ್ ಡ್ಯೂಟಿನೇ ಕೊಡ್ಬೇಕು ಕೊಟ್ರ. ಹೌದಾ? ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ಬೇಕಿತ್ತು ಅವತ್ತೇ ಅರವಿಂದ. ಏನು ಕುಡಿಯಂಗಿಲ್ಲ ರಾತ್ರಿ,
ಚೆನ್ನಾಗಿ ಇದನ್ನ ಕಾಯ್ಕೊಂತಿರ್ತಿರಲ್ಲ ನೀವು ಅದನ್ನ ಚಂದಂಗೆ ಕೆಲಸ ಮಾಡ್ಬೇಕು. ಕುಡಿದು ನಿಂದ್ರಂಗಿಲ್ಲ, ನೀವು ಕುಡಿದು ನಿಂತ್ರೆ ಇಲ್ಲಿ ಕೆಲ್ಸಕ್ಕೆ ಬರಂಗಿಲ್ಲ ಅಂತ ಅವತ್ತು ಸ್ಟ್ರಿಕ್ಟ್ ಆಗಿ ಹೇಳಿದ್ದ ಅಂದ್ರೆ ಇದು ಅಕ್ಕಿದ್ದಿಲ್ಲ ಇವತ್ತು. ಅಲ್ಲ ಅವಂಗೂ ಅವತ್ತು ಹೇಳಕ್ ಆಗಿರಲಿಲ್ಲ, ಹೇಳೋಣಂತೇಳಿ ಇಟ್ಕೋ. ಆದ್ರೆ ನೋಡು ಇವತ್ತು ಸ್ಟ್ರಿಕ್ಟ್ ಆಗಿ ಹೇಳಿ ಬಂದೇನಿ. ಆ ಮನುಷ್ಯ ತಿಳ್ಕೊಂಡ ಚಲೋ ಆಯ್ತು, ಇಲ್ಲ ಅಂದ್ರೆ ತೆಗೆದ್ಬಿಡ್ತೀನಿ ನಾ ಕೆಲಸದಿಂದ. ಹೌದು ಬಿಡ್ರಿ, ಅದು ಕರೆ. ಅಲ್ಲ ಮುಕ್ಕುಳೇರೆ ರೊಕ್ಕ ಹಾಕ್ಸಿ ಪಗಾರ ಇದು ಮಾಡಿಸಿ ಇಟ್ಟಿರ್ತೀರಿ, ಮತ್ತು ಚಂದ ಕಾಯೋದಿಲ್ಲ ಅಂತಂದ್ರೆ ಏನು ಮಾಡ್ಬೇಕಂತಾರ ತಗೊಂಡು ಹೌದಿಲ್ಲ. ಅದು ಅಲ್ಲದೆ ಇದು ಅಕ್ಕಿ ಗಿರ್ಜಕ್ಕಗೆ ಏನು ಬೇಜಾರಾಕತ್ತೆ ಏನೋ ಪಾಪ. ಗಂಡನ ಕೆಲಸದಿಂದ ತೆಗೆದ್ರೆ ಅದರಾಗ ಒಂಚೂರು ಕಷ್ಟನೂ ಐತಿ, ರೊಕ್ಕದ ಅವಶ್ಯಕತೆ ಐತಿ ಅಂತಿದ್ಲಪ್ಪ. ಮತ್ತು ಅಲ್ಲ ನಾವರ ಏನು ಮಾಡೋಕ್ಕತ್ತೆ ಹೇಳ್ರಿ. ಮತ್ತು ಈಗ ಹೌದಿಲ್ಲ, ಅವ್ರಿಗೆ ತೊಂದರೆ ಐತಿ ಅಂತ ನಾವ್ ಇಲ್ದೇ ಇರೋ ತೊಂದರೆ ಮೈ ಮೇಲೆ ತೊಗೊಳಕ್ಕಾಗಲ್ಲ. ಕೆಲಸದವ್ರು ಏನೋ ಕುಡಿದೇ ಇರೋರು ನೋಡಿ ಚಂದಾಗಿ ಅವ್ರು ಕುಡಿತಾರ ಅಂತೇಳಿ ಇಟ್ಕೋ. ನೈಟ್ ಡ್ಯೂಟಿ ಇದ್ದಾಗ ಹಂಗೆ ಮಾಡದೇ ಇರೋರು ಇರ್ತಾರೆ, ಇಲ್ಲ ಲೆಕ್ಕದ ಮ್ಯಾಗ ಇರೋರು ಇರ್ತಾರೆ. ಏನು ಹಂಗೆ ಅಂಥವ್ರಿಗೆ ನಾವು ನೋಡಿ ಇಟ್ಕೋಬೇಕಾಗತ್ತೆ ಕೆಲಸಕ್ಕೆ. ಇವ್ರು ಬಂದ್ರು ಕೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರಿಗೆ ಕೆಲ್ಸಕ್ಕೆ ಇಟ್ಕೊಂಡಿದ್ದಷ್ಟೇ. ಹಂಗಂತ ನಮ್ದಲ್ಲಿ ನಾವು ಹಾಳು ಮಾಡ್ಕೊಳಕ್ ಆಗಂಗಿಲ್ಲ. ಸುಮ್ಮನೆ ಇರೋ ನೀನು, ಯಾರು ಕೇಳ್ತಾರೆ ಕೇಳಿ. ಅಂದಂಗ ಅಪ್ಪ ಅರವಿಂದ್ ಫೋನ್ ಮಾಡಿದ್ದ. ಯಾಕೋ ಪಾರ್ವತಿಗೆ ಹೊಟ್ಟಿ ಒಂದು ಸ್ವಲ್ಪ ನೋವು ಆಗತ್ತಿತ್ತಂತೆ, ಅದಕ್ಕೆ ದವಾಖಾನೆ ಕರ್ಕೊಂಡೋಗ್ಯವಿ, ಇಲ್ಲೇ SDMದಾಗ ಅದೇವಿ ಅಂತಂದೇ ಫೋನ್ ಮಾಡಿದ್ದ. ಹೌದಾ? ಅಯ್ಯೋ ಹುಡುಗಿ, ಇಷ್ಟು ಸಮಾಧಾನ ಈಗ ಹೇಳಕತ್ತೀಯಲ್ಲ ಅದನ್ನ ನೀನು. ರೀ ಏನಾಗೈತೆ ಏನೋ ರೀ, ನೋಡ್ರಿ ಈಕಿನ ಇಷ್ಟು ಸಮಾಧಾನ ಈಗ ಹೇಳಕತ್ತಾಳ ನೋಡ್ರಿ ಈಕಿನ ಇಷ್ಟು ದಿನ ಬಿಟ್ಟು. ಏನಾಗೈತೆ ನಾ ಹುಡುಗಿ ಅವರ ಏನು ಅನ್ಕೊಳಕ್ಕಿಲ್ಲ. ಅಲ್ಲ ಇಷ್ಟೊತ್ತ ಫೋನ್ ಮಾಡಿ ಇನ್ನ ಬಂದಿಲ್ಲ ನೋಡು ಅವು ಅಂತ ಅನ್ಕೊಳಂಗಿಲ್ಲ. ಅಲ್ಲಿ ಅವ್ರು ಏನು ಅನ್ಕೊಳಕ್ಕಿಲ್ಲ. ಏನಾಗೈತಂತ್ರಿ? ಅಯ್ಯೋ ದೇವ್ರೆ. ಅಲ್ಲ ಏನಾಗೈತಂತ ಅಲ್ಲೇ? ಅಲ್ಲ ಹುಡುಗಿ ನೀನು ಇಷ್ಟು ಆರಾಮಾಗಿ ಹೇಳ್ತೀಯಲ್ಲ, ನೀನು ಪಟ 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 ಹೇಳ್ಬಾರ್ದಾನೆ ಇವನ್ನೆಲ್ಲ ಹಿಂಗೆಲ್ಲ ಆಗೈತಿ ನಡಿ ಹೋಗೋಣ ಅಂತೇಳಿ. ಅಯ್ಯೋ ದೇವ್ರೆ, ಇಷ್ಟೊತ್ತು ಬಂದು ಬೇರೆ ವಿಚಾರ ಮಾತಾಡ್ಕೊಂಡು ನಿಂತೀವಲ್ಲ ಯವ್ವ ನಾವು. ಅಯ್ಯೋ ಅವ ಅವ್ರಿಗೇನು ತಿಳ್ಕೊಳಲ್ಲ. ಆ ಅಣ್ಣ ಇವನೇ ಅರವಿಂದನೇ ಹೇಳಿದ್ದು. ಅವು ಬೇಕದಳನ ಅಂದ. ಹ್ಞೂ ಅಂದ್ಬಿಟ್ಲೆ. ಹಂಗಾರೆ ಆಕಿಗೆ ಹೇಳ್ಬೇಡ, ಅಪ್ಪ ಬರೋಮಟ್ಟ ವೆಯ್ಟ್ ಮಾಡು. ಅಪ್ಪಗೆ ನಾ ಫೋನ್ ಮಾಡಿಲ್ಲ, ಯಾಕಂದ್ರೆ ಆಗತ್ತದ್ದು ಪಟ್ ಅಪ್ಪಗೆ ಜೊತೆಗೆ ಮಾತಾಡೋಕ್ಕಾಗಲ್ಲ ಹಂಗೆಲ್ಲ. ನೀನು ಒಂದು ಸ್ವಲ್ಪ ಮನೆಗೆ ಬಂದಮೇಲೆ ಅಪ್ಪ ಇದ್ರಿಗೆ ಇದ್ದಾಗ ಅವಾಗ ಹೇಳು, ಸಮಾಧಾನಾಗಿ ಇರಕ್ಕೆ ಹೇಳು, ಇಲ್ಲಿಗೆ ಬರಕ್ಕೆ ಹೇಳು ಅಂತಂದೇಳಿ ಅಂದಿದ್ದ ಅವನೇ. ಮತ್ತೆ ಏನು ಮಾಡ್ಬೇಕು, ಅದಕ್ಕೆ ಸುಮ್ಮನಿದ್ದೆ ಅಷ್ಟೇ. ನೀನು ಸುಮ್ಮನಿರವ, ನೀನು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊತೀವರೆ. ಟೆನ್ಷನ್ ಅಣ್ಣ ನಿನಗೇನು ಗೊತ್ತು? ಸರಿ ನಡ್ರಿ ಹೋಗೋಣ. ಹೌದಾ, ಏನು ತೊಂದರೆ ಆಗಿತ್ತು ಏನೋ. ಅಯ್ಯೋ ದೇವ್ರೇ, ನಡಿ. ಅಯ್ಯಪ್ಪ ದೇವ್ರೆ, ಏನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ನಾನಾರ ಏನು ಮಾಡಲಿ, ಮನ್ಯಾಗ ಅಪ್ಪನೂ ಇಲ್ಲ. ಈಗೀಗ ಹೇಳಿದ್ರೆ ಮುಗಿದೋತು. ಇದೇ ಥರ ಜಿಗಿದಾಡ್ತಿದ್ಲು. ಸುಳ್ಳು ಅಪ್ಪಗೂ ಇಲ್ಲಿ ಬರೋ ಟೆನ್ಷನ್ ಕೊಡ್ತಿದ್ಲು. ಡಾಕ್ಟರ್ ನೋಡಿದ್ರೆ ಯಾವುದೇ ಟೆನ್ಷನ್ ಆಗೋಂಥ ವಿಷಯ ಇರಲಿ, ಬೇಕಾದಿರಲಿ, ಹಂಗೆ ಒಮ್ಮಿಂದೊಮ್ಮಕ್ಕ ಅವ್ರಿಗೆ ಮುಂದೆ ಅಷ್ಟೊಂದು ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ. ದೇವ್ರೆ ಅಂತ ಇಷ್ಟೊತ್ತಿಗೆ ಫೋನ್ ಮಾಡಿ ಅವ್ರ ತಲೆ ತಿಂದು ಅವರು ಅಲ್ಲಿ ನೆಮ್ಮದಿ ನಿಲ್ಲಕ್ಕಾಗ್ಲಾರ್ದಂಗೆ ಮಾಡಿ ಇಡ್ತಿದ್ಲು ನಮ್ಮವ್ವ. ಅದಕ್ಕೆ ನಾನು ಹೇಳಲಿಲ್ಲ. ನಾನು ಕರ್ಕೊಂಡು ಹೋಗಕ್ಕ ಮನೆ ಸಣ್ಣ ಪಾಪು, ನಾನು ಎಷ್ಟೇ ಆದರೂ ಈಗ ನಾನಾರ ಎದ್ರಾಗ ಕರ್ಕೊಂಡು ಹೋಗಲ್ಲ. ನನಗೇನು ಗಾಡಿ ಓಡ್ಸಕ್ಕೆ ಬರ್ತತೆ? ಅತ್ತಿಯರ ಸಮಾಧಾನ ಮಾಡ್ಕೊರಿ. ಈ ಟೈಮ್ನೇ ನೀವು ಆಕಿ ಧೈರ್ಯ ಹೇಳ್ಬೇಕು. ಅದನ್ನ ಬಿಟ್ಟು ನೀವು ಈ ನಮ್ಮನೆ ಹತ್ಕೊಂತ ಕುಂತಾರ. ನಿದ್ದೆ ಮಾಡಕತ್ತಾಳ, ಎದ್ದಿಂದ ಕೇಳು ಪ್ರಶ್ನೆಗೆ ಏನು ಮಾಡೋಕ್ಕಾಗಲ್ಲ, ಉತ್ತರ ಹೇಳಕ್ಕಬೇಕು. ಏನು ಸಮಾಧಾನ ಮಾಡ್ಕೊರಿ. ನೀವು ಹತ್ತತ್ತು ಇನ್ನೋಟಕ್ಕಿನ ಹೆದರಿಸ್ಬೇಡ್ರಿ. ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಅಲ್ಲಪ್ಪ, ಏನು ನನ್ನ ಕರ್ಮ, ಏನೋ ಒಂದು ಆಸೆ ಇಟ್ಕೊಂಡಿದ್ದೆ, ಅದು ಹಿಂಗಾಗೋತಲ್ಲ. ಏನು ಮಾಡ್ತಿ ಹೇಳಿ? ಭಾಳ ಬೇಜಾರಾಗತ್ತಪ್ಪ ನನಗರ, ಭಾಳ ಬೇಜಾರಾಗತ್ತೈತೆ. ಪಾಪ ನನ್ನ ಮಗಳಿಗೆ ಹಿಂಗಾಗಬೇಕ? ನೋಡ್ರಿ, ನನ್ನ ಮಗಳಿಗೆ ಹಿಂಗಾಗಬೇಕ ಅಂತೀರಿ. ಅಲ್ಲ ಏನು ಕಡಿಮೆ ಐತಿ ಹೇಳ್ರಿ ಪಾರ್ವತಿಗೆ? ಇವತ್ತು ಅಕ್ಕಿ ಬಾಯಾಗ ಬಂದೈತಿ. ಒಳ್ಳೆ ಅತ್ತಿ ಮಾವ, ಅಪ್ಪ ಅವ್ವ, ಖರ್ಚಿಗೆ ರೊಕ್ಕ, ಆಸ್ತಿ, ಮನಿ, ಒಳ್ಳೆ ಹೆಸರು ಎಲ್ಲ ಐತಿ. ಮುದ್ದಾದ 2 ಮಕ್ಕಳು ಅಂದ್ಲು. ಆಕಿ ಎಲ್ಲೂ ದೇವ್ರನ್ನ ನೆನೆಸ್ಲೇ ಇಲ್ಲ. ದೇವ್ರು ಎಲ್ಲರಿಗೂ ಎಲ್ಲದೂ ಕೊಡಂಗಿಲ್ಲ ಅತ್ತಿಯರ. ಕೆಲವೊಂದು ಟೈಮ್ ಏನಾರ ಒಂದು ಕೊರತೆ ಇಡ್ತಾನೆ. ಎಷ್ಟು ಜನಕ್ಕೆ ಅಬೋಷನ್ ಆಗಿಲ್ಲ ಹೇಳ್ರಿ? ಆಗಿಲ್ಲ, ಎಷ್ಟೋ ಜನಕ್ಕೆ ಆಗೈತಿ. ಒಬ್ಬೊಬ್ರಿಗಂತರೂ 4-5 ಮಕ್ಕಳು ಒಂದಾದ್ಮೇಲೆ ಒಂದು ಅಬೋಷನ್ ಆಗ್ತಾನೇ ಇರ್ತೈತಿ. ಆಮೇಲೆ ಯಾವುದೋ ಒಂದು ಮಕ್ಕಳು ಕೈ ಹತ್ತಾವು ಕೆಲವೊಂದು ಟೈಮ್ ಅದು ಇಲ್ಲ. ಹಾಗೇನಾಗಿಲ್ಲ, ದೇವ್ರ ದಯೆ. ಈ ಸಲ ಆಗೈತಿ ನೋಡೋಣ, ಮುಂದಿನ ಸಲ ಒಳ್ಳೇದಾದರೂ ಆಗ್ಬೋದು. ನೀವು ಸಮಾಧಾನಾಗಿರ್ರಿ. ಇದ್ದಕ್ಕಿಂತ ಚಲೋ ನೋಡ್ಕೋಬೇಕಷ್ಟೆ. ಅವತ್ತು ಚೆಕಪ್ಪಿಗೆ ಬಂದಾಗೆ ಡಾಕ್ಟ್ರ್ ಹೇಳಿದ್ರು ಹಾರ್ಟ್ ಬೀಟ್ ಸರಿ ಇಲ್ಲ ಅಂತೇಳಿ. ಅಯ್ಯೋ ದೇವರೇ, ಪಾಪಪ್ಪ ನನ್ನ ಮಗಳು ಹಿಂಗಾಗಬಾರ್ದಾಗಿತ್ತು. ಎಷ್ಟು ಆಸೆ ಇಟ್ಕೊಂಡಿದ್ಲು ಅದ್ರ ಮೇಲೆ. ನನ್ನ ಮಕ್ಕಳು ಹಿಂಗೆ ಯವ್ವ 2 ಮಕ್ಕಳು ಒಮ್ಮೆ ಆಗತ್ತವೆ ಅಂತೇಳಿ. ಸಮಾಧಾನ ಮಾಡ್ಕೋ ಶಾಂತ. ಈ ಟೈಮ್ನ ನೀನು ಮಗ ಗಂಟ ಕುಂದ್ರಬೇಡ, ಸಮಾಧಾನ ಮಾಡ್ಕೊ. ನಾವ ಹಿಂಗೆ ಮಾಡತ್ತೀವಿ, ಅಕ್ಕಿಗೆ ಹೆಂಗೆ ಹಾಕಿಲ್ಲ. ಅದಕ್ಕೆ ಹೇಳಿದ್ದು ಸಮಾಧಾನ ಮಾಡ್ಕೊ. ಅಲ್ಲ ನಮ್ಮ ಮನೆಗೆ ಬಂದ್ರೆ ಚಂದ ಇರ್ತಾಳ ಅಂತೇಳಿ ಪಾಪಿ ಅಲ್ಲಿಂದ ಇಲ್ಲಿ ಕಳಿಸ್ಕೊಟ್ರ ಅವ್ರ ಅತ್ತಿಯರು. ನೋಡಿದ್ರಿ ಇಲ್ಲೇ ಹಿಂಗಾತಲ್ರಿ.
ಕುಪ್ಸ ಮಾಡಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಇರ್ಲಿ ರೀ ಅತ್ತಿಯರ, ಏನು ವಯಸ್ಸಾಗೈತೇನ್ರಿ ಆಕೆಗೆ? ಆಕೆನು ಮುದುಕಿ ಆದ್ಲ? ಇಲ್ಲ, ಅಕ್ಕವು ಮಕ್ಕಳು ಮತ್ತೆ ನಮಗೆ. ನನಗೆ ಆ ನಂಬಿಕೆ ಐತಿ, ದೇವ್ರ ಅದಾನ. ಹಾಗೆ ಅಕ್ಕ ಯಾಕೆ ತಲೆ ಕೆಡಿಸ್ಕೊತೀರಿ? ಏನು ಹಾಗೆ ಈಗ ನಿಂತೇ ಇಲ್ಲ ಅಂದಿದ್ರೆ ಸುಮ್ಮನೆ ಇರ್ತಿದ್ದಿಲ್ಲ? ಹೌದಿಲ್ಲ, ನಿಂತೈತಿ. ಆದರೆ ಹಿಂಗೆ ಆಗೈತಿ, ಏನು ಮಾಡೋಕ್ಕೈತಿ ಹೇಳ್ರಿ? ಆಕೆಗೆ ಮಕ್ಕಳಕ್ಕವ ಅನ್ನೋದು ಕನ್ಫರ್ಮ್ ಆತ. ಅಕ್ಕವು ಮೊದಲೇ ಹೇಳಿದ್ರು ಡಾಕ್ಟ್ರ್, ಗರ್ಭಚೀಲ ಭಾಳ ಸಣ್ಣದೈತಿ, ಗರ್ಭಚೀಲ ಭಾಳ ಸಣ್ಣದೈತಿ, ಮಕ್ಕಳಾಗದೇ ರೇರು ಅಂತ ಹೇಳಿದ್ರು. ಅಂಥದ್ರಾಗ 2 ಟ್ವಿನ್ಸ್ ನಿಂತಿತ್ತು. ಆದರೆ ಏನು ಮಾಡ್ತೀರಿ, ಆ ಗರ್ಭಚೀಲ ಸಣ್ಣದಿರೋದಕ್ಕೆ ಮಗು ಬೆಳವಣಿಗೆ ಸರಿಯಾಗದೆ ಹಾರ್ಟ್ ಬೀಟ್ಸ್ ಕಡಿಮೆ ಬಂದೈತಿ ಅಂತಂದೇಳಿ ಹೇಳಲಿಲ್ಲ ಡಾಕ್ಟ್ರು. ಅವ್ರು ಮೊನ್ನೆ ಹೇಳಿದ್ರು ಅವಾಯ್ಡ್ ಮಾಡೋಕೆ. ಈಕಿ ಒಪ್ಕೊಂಡಿರಲಿಲ್ಲ. ಇವತ್ತು ಇದಕ್ಕಿದ್ದಂಗೆ ತ್ರಾಸಾಗೈತಿ. ಇವತ್ತು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಏನು ಮಾಡೋಕ್ಕತ್ತೆ ಹೇಳ್ರಿ? ಹೌದನಪ್ಪ. ಅಯ್ಯೋ ದೇವ್ರೆ, ಡಾಕ್ಟ್ರೇ ಅಪ್ಪ ದೇವ್ರೆ, ಕೈ ಬಿಡಬೇಡ್ರಪ್ಪ, ಹೆಂಗಾರ ಕಾಪಾಡ್ರಿ ಅಂತ ಡಾಕ್ಟ್ರ್ ಕೈ ಮುಗಿತೇವಿ. ಹಾಂ, ಏನಾರ ಮಾಡಿ ಬಚಾವ್ ಮಾಡ್ಬೋದಿತ್ತು ಏನು ಅವರು? ನಾನು ಈ ಮಾತು ಕೇಳೇನ್ರಿ ಅತ್ತಿಯರ. ಅವ್ರ ಅಂದಾರ, ನೀವು ನನಗೆ ಕೈ ಮುಗಿದ್ರೆ ನಾ ದೇವ್ರಿಗೆ ಕೈ ಮುಗಿತೇನೆ ರೀ, ದೇವ್ರಿಗಿಂತ ಹೆಚ್ಚಿಂದ ಯಾವುದಿಲ್ಲ, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿರ್ತೀವಿ, ಮಾಡೇನಿ ಕೂಡ ಅಂತೇಳಿ. ಅಷ್ಟಕ್ಕೂ ಅವರು ನಮ್ಮ ಅಪ್ಪನ ಫ್ರೆಂಡ್. ಏನಾಕೈತಿ ಏನಿಲ್ಲ ಪ್ರತಿಯೊಂದು ಅವ್ರಿಗೆ ಗೊತ್ತಿರ್ತೈತಿ. ಅವರು ನಮ್ಗೆ ಒಳ್ಳೇದೇ ಮಾಡಕ್ಕೆ ನೋಡ್ತಾರೆ. ಆದಷ್ಟು ಫ್ರೆಂಡ್ ಆಗಲಿ ಬಿಡಲಿ, ಡಾಕ್ಟರ್ಸ್ ಎಲ್ಲರೂ ಜೀವ ಉಳ್ಸೋಕೆ ಇರೋದು. ಯಪ್ಪ ದೇವ್ರೆ, ಪಾಪ. ಅಯ್ಯೋ ಇಲ್ಲೋಡಪ್ಪ, ಇದು 4 ನಂಜು ಚಲೋ ಅಲ್ಲ. ಏನು 3 ಇದ್ರ ಮೇಲೆ ಆಗಿರೋ ಒಂಥರ ಹೆರಿಗೆ ಬಾಣೆತನ ಇದ್ದಂಗೆ. ಅದಕ್ಕೆ ಒಂದು 2-3 ತಿಂಗಳು ನಮ್ಮ ಮನ್ಯಾಗ ಇರಲಿ, ಒಂದು 3 ತಿಂಗಳು ಆದ್ಮೇಲೆ ಕರ್ಕೊಂಡು ಹೋಗ್ರಿ. 3 ನಂಜು 4 ನಂಜು ಚಲೋ ಅಲ್ಲಪ್ಪ ಇವು. ಅದಕ್ಕೆ 4 ತಿಂಗಳು ನಮ್ಮ ಮನ್ಯಾಗ ಇರಲಿ, ಆರೈಕೆ ಬಾಣೆತನ ಆದಂಗೆ, ಮಕ್ಕಳಷ್ಟೇ ಇರಂಗಿಲ್ಲ. ಏನು ಆಮೇಲೆ ಕರ್ಕೊಂಡು ಹೋಗಪ್ಪ. ಆಯ್ತು ರೀ ಅತ್ತಿಯರ, ಆಗಲಿ. ಅಲ್ಲಿದ್ರೇನು ಇಲ್ಲಿದ್ರೇನು ಆರಾಮಾಗಿದ್ರೆ ಅಷ್ಟೇ ಸಾಕು. ನೋಡ್ರಿ ಪಾರ್ಪ, ನಮ್ಮ ಪಾರ್ವತಿ ಹಿಂಗಾಗ್ಬಿಟ್ಟೈತಿ. ನೀವು ಅಂತೀರಿ ಏನೂ ಆಗಬಾರ್ದು ಅಂತೇಳಿ. ಯಾಕ ಜೀವನದಾಗ ಇವೆಲ್ಲ ಏರುಪೇರು ಬರೋದು ಸಹಜ. ಕೆಲವೊಬ್ರಿಗೆ ಆಕ್ಕೈತಿ, ಕೆಲವೊಬ್ರಿಗೆ ಆಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರು ತಪ್ಪಾಗಿ ಹೇಳಕ್ಕೆ ಹೋಗಬೇಡ್ರಿ. ಸಮಾಧಾನ ಮಾಡ್ರಿ ಪಾರ್ವತಿಗೆ ಆದಷ್ಟು. ಕಷ್ಟ ಸುಖ ಇವು ಜೀವನದ ಭಾಗಗಳು. ಇದು ಜೀವನಕ್ಕೆ ಸಂಬಂಧಪಟ್ಟಂಥ ಕಥೆಗಳಾಗಿರೋದ್ರಿಂದ ಕಷ್ಟ ಸುಖ ಎಲ್ಲ ಸಮನಾಗೇ ಇರ್ತಾವೆ. ದಯವಿಟ್ಟು ಎಷ್ಟೋ ಸಲ ನಿಮ್ಮ ಕಮೆಂಟ್ ನೋಡಿ ನಾನು ನಿರ್ಧಾರಗಳನ್ನ ಬದಲಿ ಮಾಡ್ಕೊಂಡಿರ್ತೇನೆ. ಕೆಲವೊಂದು ಟೈಮು ನನ್ನ ಕತೆ ಏನೈತೆ ನಾನು ಮುಂದುವರ್ಸ್ಕೊಂಡು ಹೋಗಿರ್ತೇನೆ. ಈಗ ನಾನು ಏನಾದರೂ ಒಂದು ಮಾಡಿರ್ತೀನಿ ಅಂದಮೇಲೆ ನಾನು ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೋಸ್ಕರ ಮಾಡಿರ್ತೀನಿ ಅಷ್ಟೇ. ಯಾಕೆ ಎಷ್ಟೋ ಮಂದಿಗೆ ಅವಾಷನ್ ಆಗೈತಿ, ಅವ್ರು ಎಷ್ಟು ಸಂಕಟಪಟ್ಟಿರ್ತಾರೆ, ಅವ್ರ ಮನ್ಯಾಗ ಎಷ್ಟು ಸಂಕಟಪಟ್ಟಿರ್ತಾರೆ. ನನ್ನ ಜೀವನದ ಕಥೆಗಳು ಅಂದಮೇಲೆ ಎಲ್ಲ ಏರಿಳಿತಗಳನ್ನು ತೊಗೋಬೇಕಾಕೈತಿ. ಒಂದೇ ರೀತಿ ಸರಿಯಾಗಿ ತೊಗೊಂಡು ಹೋಗೋಕ್ಕಾಗಲ್ಲ. ದಯವಿಟ್ಟು ಆದಷ್ಟು ಕತೆ ಹೆಂಗಾಯ್ತು ಹಂಗೆ ಪಾಸಿಟಿವ್ ಕಮೆಂಟ್ ಮಾಡಿರಿ.